ನಮಸ್ತೆ, ನಾನು ಮಂಡಿ ಮೌಲದಿಂದ ಬಂದಿದ್ದೀನಿ. ಸ್ಟೇಜ್ ಮೇಲಿರುವಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳು. ನಾನು ಬಂದು ಹೂವು ವ್ಯಾಪಾರ ಮಾಡ್ತಾಯಿದ್ದೆ ಮೊದಲು. ಇವಾಗ ಗೃಹಲಕ್ಷ್ಮಿಯಿಂದ ನಾನು ಓನ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಅದು ಬರೋಂಥ ದುಡ್ಡಲ್ಲಿ ನಾನು ಈ ಥರ ಬಟ್ಟೆ ಖರೀದಿ ಮಾಡಿ ತೋಮಾಲೆ ಸರಗಳನ್ನು ಮಾಡ್ತಿದ್ದೀನಿ. ಅದರಿಂದ ಬಂದಂಥ ಲಾಭದಲ್ಲಿ ನನಗೆ 2 ಮಕ್ಕಳಿದ್ದಾರೆ. ಅವ್ರಿಗೆ ಇದೆಲ್ಲವೇ ಬೇಕಿದ್ದದ್ದು. ಯಾಕಂತ ಹೇಳಿದ್ರೆ ಈ ಯೋಜನೆಗಳನ್ನ ತಂದಂತದ್ದು ಇದೇ ಫಲಾನುಭವಿಗಳ ಬದುಕನ್ನ ಕಟ್ಟಿಕೊಳ್ಳಿಕ್ಕಾಗಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗ್ಯಾರಂಟಿ ಯೋಜನೆಗಳು ಬಡವರು ಮತ್ತು ಕಲ್ಯಾಣ. ನಾವು ಗೃಹಲಕ್ಷ್ಮಿ ಹಣ 10 ತಿಂಗಳದ್ದು 20,000 ಹಣವನ್ನು ನಮ್ಮ ಸೊಸೆಗೆ ಹೊಲಿಗೆ ಮಿಷಿನ್ ತಗೊಂಡಿದ್ದೀನಿ. ಅವರು 300 ರಿಂದ 500 ರೂಪಾಯಿ ಬಟ್ಟೆ ಹೊಲಿತಾ ಇದ್ದಾರೆ. ಅವರು ಮನೆಗೆ ಖರ್ಚಿಗೆ ಆಗುತ್ತೆ. 5 ಗ್ಯಾರಂಟಿ ಪಂಚ ಗ್ಯಾರಂಟಿ ತಂದುಕೊಟ್ಟ ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ನಮ್ಮ ತುಂಬ ಹೃದಯದ ವಂದನೆಗಳು ತಿಳಿಸ್ಬೇಕು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನಾನು ನಿತುಷಾ ಅಂತ ಪ್ರಿಯಾಪಟ್ಟಣ ತಾಲೂಕು ಮುತ್ತೂರಿಂದ ಬಂದಿದ್ದೀನಿ. ನಾನು ಯುವ ಶಕ್ತಿ ಯೋಜನೆಯಿಂದ ಯೂಸ್ ಮಾಡಿಕೊಂಡು ನಾನು ಡೈಲಿ ಲೈಬ್ರರಿಗೆ ಬರ್ತಿದ್ದೀನಿ, ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದೀನಿ. ಇದಲ್ಲದೆ ಎಷ್ಟೋ ಬಡ ಕುಟುಂಬದ ಹೆಣ್ಮಕ್ಳುಗಳು ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ತೀನಿ. ಎಕ್ಸಾಂಪಲ್ ನನ್ನೇ ತಗೊಳ್ಳಿ. ನಾನು ಡ್ರಾಪ್ಔಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ನಮ್ಮ ಮನೇಲಿ ಕಷ್ಟ ಆಯಿತು, ತುಂಬ ಕಷ್ಟ ಆಯಿತು. ಅಮೌಂಟ್ ಕೇಳಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡಬೇಕಂತ ಎಷ್ಟೋ ಸತಿ ಅಂದ್ಕೊಂಡೆ. ಬಟ್ ಮನೇಲಿ ಕೇಳೋಕ್ಕಾಗದೆ ಸುಮ್ಮನಿದ್ದೆ. ಬಟ್ ಡ್ರಾಪ್ಔಟ್ ಮಾಡೋ ಟೈಮಲ್ಲಿ ನನಗೆ ಈ ಯೋಜನೆಯಿಂದ ಡೈಲಿ ಬಸ್ಸಲ್ಲಿ ಬಂದು, ನಾನು ಆ್ಯಕ್ಚುಲಿ ನಮ್ಮ ಮನೇಲಿ ಸೆಕ್ಯೂರಿಟಿಗೋಸ್ಕರ ಮೈಸೂರಲ್ಲಿ ಹಾಸ್ಟೆಲಿಗೆ ಸೇರಿಸಲಿಲ್ಲ, PGಗೆ ಸೇರಿಸಲಿಲ್ಲ, ಮನೆ ಕೂಡ ಮಾಡಿಕೊಡ್ಲಿಲ್ಲ. ಅಂಥ ಟೈಮಲ್ಲಿ ನನಗೆ ಬಸ್ ಫ್ರೀ ಸಿಕ್ತು ಅಂತ ಅಂದ್ಬಿಟ್ಟು ಮನೆ ಕನ್ವೀನಿಯನ್ಸ್ ಮಾಡಿ ನಾನು ಬಂದು ಇದೇ ಯೂನಿವರ್ಸಿಟಿಲಿ ಓದಿ ಮುಗಿಸಿದ್ದೀನಿ. ಇದೇ ನಾನು ಏನಂತ ಹೇಳ್ತೀನಿ ಅಂತಂದರೆ, ಈ ಸರ್ಕಾರದಿಂದ ತುಂಬ ಅನುಕೂಲ ಆಗ್ತಿದೆ. ಹಿಂಗೆ ಬೆಳೆಸ್ತಾ ಹೋಗ್ತಾಯಿದ್ರೆ ನಮ್ಮಂಥ ಮಕ್ಳುಗಳು ಹಿಂಗೆ ಬಂದು ಸರ್ ಮುಂದೆ ನಿಂತ್ಕೊಂಡು ಯೂನಿವರ್ಸಿಟಿಲೇ ಇದೇ ಯೂನಿವರ್ಸಿಟಿ ಹಾಲಲ್ಲಿ ನಿಂತ್ಕೊಂಡು ಸರ್ಗೆ ಮಾತಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನನ್ನ ಉತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಹೆಸರು ಹೇಮಲತಾ ಅಂತ ಅಂದ್ಬಿಟ್ಟು ನಾನು KSRTC ಕುವೆಂಪು ನಗರ ಡಿಪೋ ವತಿಯಿಂದ ಬಂದಿದ್ದೇನೆ. ಸೊ ಈ ಶ್ರೀ ಶಕ್ತಿ ಯೋಜನೆಯಿಂದ ನಮ್ಮ KSRTCಯಿಂದ ಫ್ರೀ ಬಸ್ ಯೋಜನೆ ಮಾಡಿರೋದ್ರಿಂದ ಎಲ್ಲರಿಗೂ ತುಂಬ ಒಳ್ಳೆಯದಾಗಿದೆ. ಒಂದು ಮಾತು ಹೇಳಬೇಕು ಅಂದರೆ, ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇರ್ತಾಳೆ ಅಂತ ಹೇಳೋದು ಒಂದು ಎಲೆಮರೆ ಹಕ್ಕಿಯ ರೀತಿಯಲ್ಲಿತ್ತು ಆ ಮಾತು. ಅದನ್ನು ಬೆಳಕಿಗೆ ತಂದಂಥ ನಮ್ಮ ಸಿದ್ದರಾಮಯ್ಯನವರಿಗೆ ನನ್ನ ಉತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಹೆಣ್ಣು ಯಾವ್ಯಾವ ರೀತಿಯಲ್ಲಿ ದುಡಿದು ಆ ಗಂಡಿಗೆ ಸಹಾಯ ಮಾಡ್ತಾಳೆ ಅನ್ನೋದನ್ನು ತೋರಿಸ್ಕೊಟ್ಟಂಥ, ಅವಳ ಪ್ರತಿಭೆಯನ್ನು ತೋರಿಸ್ಕೊಂಡ ಸಿದ್ದರಾಮಯ್ಯ ಸರ್ಕಾರದವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ಕೆಲ ಬಡ ಮಹಿಳೆಯರು ಅವ್ರನ್ನ ಎಲ್ಲಿಗೂ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ, ನಾವು ಮತ್ತೆ ಎಲ್ಲೋ ಓಡಾಡೋಕ್ಕಾಗೋದಿಲ್ಲ, ಮನೆಯಲ್ಲೇ ಇರಬೇಕು ಅಂತ ಅವ್ರ ಪ್ರತಿಭೆಗಳನ್ನು ತೋರಿಸ್ಕೊಳಕ್ಕಾಗೋದಿಲ್ಲ, ಹಣಕಾಸಿನ ವ್ಯವಸ್ಥೆ ಕಷ್ಟವಾಗಿದೆ ಅಂತ ತಿಳ್ಕೊಂಡು ಈಗ ಅವ್ರಗಳಿಗೆಲ್ಲರಿಗೂ ಫ್ರೀ ಬಸ್ ಮಾಡಿರೋದ್ರಿಂದ ಅವ್ರ ಕೈಯಲ್ಲಿರೋಂಥ ಅಲ್ಪ ಸ್ವಲ್ಪ ಹಣದಿಂದ ಅವರು ಬೇರೆ ಕಡೆ ಎಲ್ಲ ಸಂಚಾರ ಮಾಡಿ ಅವರ ಪ್ರತಿಭೆಗಳನ್ನು ತೋರಿಸಿ ಮನೆಗೂ ಏಳಿಗೆ ಮಾಡ್ತಾ ಇದ್ದಾರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸಹಾಯ ಆಗ್ತಾ ಇದೆ. ಮತ್ತು ಅಸಹಾಯಕರಾಗಿರುವಂಥ ಗಂಡಸರಿಗೆ ಅಂತ ಅಂದರೆ ಮನೆಯಲ್ಲಿ ಮಾಲೀಕರಾಗಿರೋರ ಕೆಲವೊಂದು ಅವರ ನ್ಯೂನತೆಗಳಿಂದ ಅವರು ಮನೆಯಲ್ಲೇ ಇರಬೇಕಾದ ಪರಿಸ್ಥಿತಿನಲ್ಲಿ ನಾನು ಒಂದು ಹೆಣ್ಣಾಗಿ ಆಚೆ ಹೋಗಿ ದುಡಿದು ಸಂಪಾದನೆ ಮಾಡಿ ನನ್ನ ಕುಟುಂಬನ ಬೆಳೆಸ್ತೀನಿ ಅಂತ ಹೇಳೋ ಹೆಣ್ಮಕ್ಳುಗಳಿಗೆ ಸ್ಫೂರ್ತಿದಾಯಕ ಆಗಿರುವ ನಮ್ಮ ಸಿದ್ದರಾಮಯ್ಯನವರಿಗೆ ನಾನು ಉತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ನಾನು ಇಷ್ಟು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲ ವೇದಿಕೆ ಮೇಲೆ ಇರುವಂಥ ಎಲ್ಲ ನಮ್ಮ ಹಿರಿಯವರಿಗೆ ನನ್ನ ನಮಸ್ಕಾರಗಳು. ನನ್ನ ಪರಿಚಯ, ನಾನು ಕಮಲಮ್ಮ ಅಂತ ಮೈಸೂರು ಹೆಬ್ಬಾಳಿನಿಂದ ಬಂದಿದ್ದೇನೆ. ನಾನು BPL ಕಾರ್ಡು ಹೊಂದಿದ್ದೀನಿ. ಅದರಿಂದ ನನಗೆ 35 kg ರೇಷನ್ ಕೊಡ್ತಾರೆ. ಮತ್ತು 1,190 ರೂಪಾಯಿ ಅಮೌಂಟ್ ಬರುತ್ತೆ. ನಾನು ಅದರಲ್ಲಿ ನನ್ನ ಮನೆಯೊಳಗಡೆ 7 ಜನ ಸದಸ್ಯರಿದ್ವಿ. ಅದರಿಂದ ತುಂಬ ನನಗೆ ಅನುಕೂಲ ಆಗಿದೆ. 1,190 ರೂಪಾಯಿ ಬರೋದ್ರಲ್ಲೂ ನನ್ನ ಮೊಮ್ಮಕ್ಕಳಿಗೆಲ್ಲ ಬುಕ್ ತಗೊಡ್ತೀನಿ, ಅವ್ರು ಏನು ಕೇಳ್ತಾರೆ ಅಂತ ಕೊಡಿಸ್ತೀನಿ, ತರಕಾರಿ ಕೊಡಿಸ್ತೀನಿ. ತುಂಬ ಇದಾಗಿದೆ. ನಮ್ಮ ಮುಖ್ಯಮಂತ್ರಿ ಸಾಹೇಬರು ಯಾರು ಹಸಿವಿನಿಂದ ನರಳಬಾರ್ದು, ಯಾರು ನನ್ನ ಕಣ್ಮುಂದೆ ಒಂದು ಹೊತ್ತು ಕೂಡ ಎಲ್ಲೂ ನಾನು ಊಟ ಮಾಡಿಲ್ಲ ಇವತ್ತು ಅಂತ ಹೇಳ್ಕೊಂಡು ಅವರು ನರಳಬಾರ್ದು ಅಂತ ಈ ಯೋಜನೆಗಳನ್ನೆಲ್ಲ ನಮ್ಗೆ ಕೊಟ್ಟಿದ್ದಾರೆ.
ಮುಂದೆ ಇದೇ ಥರ ಕೊಟ್ಕೊಂಡು ಹೋಗ್ತಾರೆ. ನಮ್ಗೆ ಯಾವ ಥರ ತೊಂದರೆನೂ ಇಲ್ಲ. ಎಲ್ಲ ನಮ್ಗೆ ಕರೆಕ್ಟಾಗಿ ಬರ್ತಾಯಿದೆ. ನಮ್ಮ ಮುಖ್ಯಮಂತ್ರಿ ಸಾಹೇಬರು ಎಲ್ಲ ಗಣಿತ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು. ಸೊ ನಾನು ಯುವನಿಧಿ ಬೆನಿಫಿಷರು. ಸೊ ನಂದು ಈ ಡಿಗ್ರಿ ಮುಗಿದಾಗ 25 ವರ್ಷ ಆಗಿತ್ತು. ನಾನು 6 ತಿಂಗಳಿಂದ ಊರಲ್ಲಿದ್ದೆ. ಆಗ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ರಾಜ್ಯನ ರೂಲ್ ಮಾಡೋಕ್ಕೆ ಬಂದಾಗ ಸಿದ್ದರಾಮಯ್ಯನವರು 5 ಯೋಜನೆಗಳಲ್ಲಿ ಒಂದಾದಂಥ ಯುವನಿಧಿನ ಜಾರಿಗೆ ತಂದರು. ಆವಾಗ ನಾನು ಆದ ಯೋಜನೆಯಲ್ಲಿ ನಾನು 3,000 ರೂಪಾಯಿ ಬೆನಿಫಿಟ್ ನನಗೆ ಆಗ್ತು. ಈಗ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಪಡವಳಲ್ಲಿ ರೂಮ್ ಮಾಡ್ಕೊಂಡು ಓದ್ತಾ ಇದ್ದೀನಿ. ಏನು ಅಧ್ಯಯನ ಸಾಮಗ್ರಿಗೆ ಏನೇನು ಬೇಕು ಅದನ್ನೆಲ್ಲ ಸಿದ್ದರಾಮಯ್ಯ ಸರ್ಕಾರ ಒದಗಿಸ್ಕೊಡ್ತಾ ಇದೆ. ಈಗಾಗಲೇ ಏನು ಸರ್ಕಾರದವ್ರು ಕಾಲ್ ಮಾಡ್ತಿರೋಂಥ ಎಕ್ಸಾಮ್ಗಳು ಏನೇನಿದೆ ಅದಕ್ಕೆಲ್ಲ ನಾನು ಡಿ ಕಟ್ತಾ ಇದ್ದೀನಿ. ಮತ್ತು ಪೇಪರಿಂದ ಹಿಡಿದು ನಮ್ಮ ರೂಮಿಗೆ ಬರೋಂಥ ತರಕಾರಿ ಎಲ್ಲ ಕರ್ನಾಟಕ ಸರ್ಕಾರದವರು ನಮ್ಗೆ ಒದಗಿಸ್ಕೊಟ್ಟಿದ್ದಾರೆ. ಮುಂದೆ ಇದೇ ರೀತಿ ಸಿದ್ದರಾಮಯ್ಯ ಸರ್ಕಾರದವರು ಪ್ರತಿಯೊಬ್ಬ ಯುವಕರಿಗೂ ಇದೇ ರೀತಿ ಪ್ರೇರಣೆಯಾಗಿ ಯುವನಿಧಿ ಯೋಜನೆಯನ್ನು ಮುಂದುವರಿಸಬೇಕು. ಯಾಕಂತಂದರೆ 100 ಜನ ಹೊಟ್ಟೆ ತುಂಬಿರೋರಿಗಿಂತ ಒಬ್ಬನಿಗೆ ಊಟ ಹಾಕಿದ್ರೆ ಆ ಯೋಜನೆ ಪ್ರತಿಯೊಬ್ಬರಿಗೂ ಯೂಸ್ ಆಗೇ ಆಗುತ್ತೆ. ಹಾಗಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಆಭಾರಿಯಾಗಿರ್ತೀನಿ. ಮತ್ತು ಇನ್ನೊಂದು ಏನಂತಂದರೆ ಈ ಯುವನಿಧಿಯಿಂದ ನಮ್ಮ ರೇಂಜ್ ಬೇರೆ ಎಲ್ಲ ಹೋಗಿದೆ. ಹೆಂಗೆ ಅಂತಂದರೆ ನಾನು ಪಡವರಲ್ಲಿ ರೂಮ್ ಮಾಡ್ಕೊಂಡಾಗ ಆ ಪಡವರಲ್ಲಿ ಓನರು ನಮ್ಮನ್ನು CM ಹುಡುಗರು ಅಂತ ಕರೀತಾರೆ ನಮ್ಮನ್ನು. ಯಾಕಂದರೆ ಅವ್ರು 3,000 ರೂಪಾಯಿಂದನೇ ನಾವು ಇಲ್ಲಿ ರೂಮ್ ಮಾಡ್ಕೊಂಡಿರೋದ್ರಿಂದ ಗೊತ್ತಾಗಿದೆ. ಹಾಗಾಗಿ ನಮಗೆ CM ಹುಡುಗರು ಅಂತಲೇ ನಮ್ಮ ಪಡವರಲ್ಲಿ ಓನರ್ ನಮ್ಮನ್ನು ಕೂಗ್ತಾರೆ. ನಿಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ನನ್ನ ವಂದನೆಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹಜ್ಯೋತಿ ಮಾಡೋದ್ರಿಂದ ಎಷ್ಟೋ ಹೆಣ್ಮಕ್ಳಿಗೆ ದಿನ ಪ್ರತಿ ತಿಂಗಳು 500ರಿಂದ 600 ರೂಪಾಯಿ ಕಟ್ಟಬೇಕಾಗಿತ್ತು. ಪ್ರತಿ ಮಂತ್ ಬಿಡಂಗೆ ಇಲ್ಲ. KBR ಓಡ್ ಬಂದ್ಬಿಡೋರು ಕಟ್ ಮಾಡೋರು 600-700 ಆದರೆ ಕಟ್ ಮಾಡಿ ಬಿಸಾಕ್ಬಿಡ್ತಾಯಿದ್ರು. ಈಗ ಅದರಿಂದ ಎಷ್ಟೋ ಮನೆಗಳಿಗೆ 500ರಿಂದ 600 ರೂಪಾಯಿ ಉಳಿತಾಯ ಆಗುತ್ತೆ. ಆ ಹಣನ ಹಾಲಿಗೆ ಯಾರು ಉಪಯೋಗಿಸ್ಕೋಬೋದು, ಊಟಕ್ಕೆ ಯಾರು ಉಪಯೋಗಿಸ್ಬೋದು, ಮಕ್ಕಳು PUCಗೆ ಯಾರು ಉಪಯೋಗಿಸ್ಕೋಬೋದು. ಪ್ರತಿಯೊಂದು ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಅಂದರೆ ಗೃಹಜ್ಯೋತಿ ಕೆಲಸ ಮಾಡೋದು ತುಂಬ ಅನುಕೂಲ ಆಯಿತು. ಅದರಿಂದ ಪ್ರತಿ ಗ್ರಾಮದಲ್ಲಿ ನಮ್ಮ ಗ್ರಾಮ 150 ಮನೆಗಳಿದೆ. 150 ಮನೆಗಳಲ್ಲಿ ಪ್ರತಿ ಮನೆಗೆ 500 ರೂಪಾಯಿ ಉಳಿತದೆ. 7 ಲಕ್ಷ 8 ಲಕ್ಷ ರೂಪಾಯಿ KD ಉಳಿತಾಯ ಆಗ್ತಾ ಇದೆ. ಆ ಹಣನ ಪ್ರತಿ ಮನೆಯವರು ತಮ್ಮ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ಕೊತಾ ಇದ್ದಾರೆ. ಯಾವುದೇ ಒಂದು ಹಾಲು ಆಗಿರ್ಬೋದು, ಮೊಸರಾಗಿರ್ಬೋದು, ಮತ್ತು ಅನ್ನ ಊಟಕ್ಕಾಗಿರ್ಬೋದು, ಯಾವುದೇ ವಿಚಾರಕ್ಕಾದ್ರೂ ಉಪಯೋಗಿಸ್ಕೋಬೋದು. ಮಕ್ಕಳ ಫೀಸು, ಬುಕ್ಕು ಪ್ರತಿಯೊಂದಕ್ಕೂ ಕಟ್ಟಕ್ಕಂಥ ಸಿದ್ದರಾಮಯ್ಯ ಮಾಡಿದ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು. ಸಿದ್ದರಾಮಯ್ಯನವರೇ, ತಾವು ಗೃಹ ಲಕ್ಷ್ಮಿ ಮಾಡೋದ್ರಿಂದ ಪ್ರತಿ ಮನೆಗೂ 2,000 ರೂಪಾಯಿ ಬರ್ತಾ ಇದ್ದರಿಂದ ನಮ್ಮ ಮನೆಯಲ್ಲಿ ನಾನು ಹಳ್ಳಿಯಲ್ಲಿ ಓದಿಸ್ತಾ ಇದ್ದೆ ಆ ಮಗುನ ನಾನು ಮೈಸೂರಿಗೆ ಕರ್ಕೊಂಡ್ಬಂದು 2,000 ರೂಪಾಯಿ ಪ್ರತಿ ತಿಂಗಳು ಏನು ಕೊಡ್ತಾ ಇದ್ದಾರೆ ಹಣನ ನಾನು ಮೈಸೂರಲ್ಲಿ ಸ್ಕೂಲ್ ಸೇರಿಸಿ ಅವಳನ್ನ ಕಾನ್ವೆಂಟಿಗೆ ಸೇರಿಸಿದ್ದೀನಿ. ನನ್ನ ಮಗಳು ಹಳ್ಳಿಲಿ ಹೋಗ್ತಿದ್ದಾರೆ. ಮಗಳು 60ಕ್ಕೆ 56% ತೆಗೆದಾಳೆ ಅಂತ ನನಗೆ ಖುಷಿಯಾಗಿ ಹೆಮ್ಮೆ ಪಡ್ತಾ ಇದ್ದೀನಿ. ಅದಂತೂ ಮಿಸ್ಸೇ ಇಲ್ಲ. ಆದ್ದರಿಂದ ಮತ್ತೆ ಮುಖ್ಯಮಂತ್ರಿಯವ್ರಿಗೆ ಇನ್ನೊಂದು ಸಲಹೆ ಮಾಡ್ಕೊತಿದ್ದೀನಿ. ರೈತರು ಇಲ್ಲಿ ಇದ್ದಾರೆ, ರೈತರು ಬೇಕಾದಷ್ಟು ಜನ ಇದ್ದಾರೆ. ಅದರಲ್ಲಿ ಅವ್ರು ಏನು ನಮಗೆ RR ನಂಬರ್ ಕಟ್ಟಿಸಿ ರೈತರಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಂ ಸರ್, ನಮಸ್ಕಾರ. ಈ ಗ್ಯಾರಂಟಿ ಯೋಜನೆಗಳ ರೂವಾರಿಯಾದಂಥ ಸಿದ್ದರಾಮಯ್ಯ ಸರ್ ಅವ್ರಿಗೆ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ನಾನು ಈ ಯುವನಿಧಿ ಯೋಜನೆಯಿಂದ ನಾನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಗೋತಾ ಇದ್ದೇನೆ. ಆದರೂ ಅಲ್ಲದೆ ನಮ್ಮ ಪೋಷಕರ ಹತ್ರ ಯುವನಿಧಿ ಹಣದಿಂದ ಅವ್ರ ಹತ್ರ ಏನೂ ಕೇಳ್ದೇನೆ ನಾನೇ ಸ್ವಂತವಾಗಿ ನನ್ನ ವಿದ್ಯಾಭ್ಯಾಸವನ್ನು ನಡೆಸ್ತಾ ಇದ್ದೇನೆ. ಹಾಗೂ ಈ ಯುವನಿಧಿ ಯೋಜನೆಯಿಂದ ನಾನು LIC ಪಾಲಿಸಿನ ಮಾಡಿಸಿ ಅದರಿಂದ ಉಳಿತಾಯವನ್ನು ಕೂಡ ಮಾಡ್ತಾ ಇದ್ದೇನೆ. ಹಾಗೂ ಯುವನಿಧಿ ಯೋಜನೆಯಿಂದ ನಂದು KCET ಪರೀಕ್ಷೆಯನ್ನು ಕೂಡ ಉತ್ತೀರ್ಣವನ್ನು ಹೊಂದಿದ್ದೇನೆ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಇದೇ ರೀತಿ ಸಿದ್ದರಾಮಯ್ಯ ಅವರು ಯುವ ಪೀಳಿಗೆಗೆ ಇದೇ ರೀತಿ ಶಕ್ತಿಯನ್ನು ತುಂಬಿ ಬಡವರ ಆಶಾ ಜ್ಯೋತಿಯಾಗಿ ಇದೇ ರೀತಿ ಮುಂದುವರಿಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರು, ನಾನು ಈ ಸಭೆಯಲ್ಲಿ ಭಾಷಣ ಮಾಡಬಾರದು ಅಂತ ಇದ್ದೆ. ನಾನು ಎಲ್ಲರೂ ಭಾಷಣ ಕೇಳಲಿಕ್ಕೋಸ್ಕರ ಬಂದೆ. ಯಾಕಂದ್ರೆ ನಮ್ಮ ಸರ್ಕಾರನೇ ಈ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಜಾರಿಗೆ ತಂದಿರೋದ್ರಿಂದ ನಾನು ಇವುಗಳ ಪರವಾಗಿ ಮಾತನಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ ಭಾವಿಸ್ಕೊಂಡಿದ್ದೇನೆ.
ಭಾವಿಸ್ಕೊಂಡಿದ್ದೇವೆ. ಆದರೂ ಶಿವರಾಮ್ ಅವರು ನೀವು ಕೊನೆಯಲ್ಲಿ ಮಾತನಾಡಲೇಬೇಕು ಅಂತೇಳಿ ಒತ್ತಾಯ ಮಾಡೋದರಿಂದ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾರೆ. ಈ ಗ್ಯಾರಂಟಿ ಯೋಜನೆಗಳು 5 ಗ್ಯಾರಂಟಿ ಯೋಜನೆಗಳು ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮತ್ತು ಯುವ ನಿಧಿ ಈ ಕಾರ್ಯಕ್ರಮಗಳನ್ನು ನಾವು ಜಾರಿ ಮಾಡಿದ್ದೀವಿ. ಇವುಗಳ ಮೇಲೆ ಡಾಕ್ಟರ್ ಶ್ರೀನಿವಾಸ್ ಮನಗಳ್ಳಿ ಅವರು ಒಂದು ಪುಸ್ತಕವನ್ನು ಸಂಪಾದನೆ ಮಾಡಿ ಇವತ್ತು ಅದನ್ನು ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಈ ಪುಸ್ತಕದ ಮೇಲೆ ಈಗಾಗಲೇ ಮಾತನಾಡಿದಂಥವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಡಾಕ್ಟರ್ ಚಂದ್ರ ಪೂಜಾರಿಯವರು, ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆಯವರು, ಕೆ.ವೈ. ನಾರಾಯಣ ಸ್ವಾಮಿಯವರು, ಮಹದೇವಪ್ಪನವರು, ಎನ್.ಕೆ. ಲೋಕನಾಥ್ ಅವರು, ಇವರೆಲ್ಲರೂ ಕೂಡ ನಿಮ್ಮ ಮುಂದೆ ಮಾತನಾಡಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮಗಳ ಫಲಾನುಭವಿಗಳು ಅವರು ಕೂಡ ತಮ್ಮ ಅನುಭವಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಫಲಾನುಭವಿಗಳು ಮಾತನಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ಈ ಕಾರ್ಯಕ್ರಮಗಳನ್ನು ಸ್ವತಃ ಫಲಾನುಭವಿಗಳಾಗಿ ಅದರಿಂದ ಆಗಿರ್ತಕ್ಕಂಥ ಉಪಯೋಗಗಳನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರ ಅನುಭವದ ಮೇಲೆ ಹೇಳಿದ್ದಾರೆ. ಬಹುಶಃ ಅನೇಕ ಜನ ಇಲ್ಲಿ ಭಾಗವಹಿಸಿರೋರಿಗೆ ಈ ಕಾರ್ಯಕ್ರಮಗಳ ಅನುಭವ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂತಂದರೆ ಕೆಲವು ಯೋಜನೆಗಳಿಗೆ ಜಾತಿ, ಧರ್ಮ, ಆರ್ಥಿಕ ಮಾನದಂಡಗಳ ಇತಿಮಿತಿಗಳಿಲ್ಲ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಶಕ್ತಿ ಯೋಜನೆ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ಉಚಿತವಾಗಿ ಸರ್ಕಾರದ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಇದರಲ್ಲಿ ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ, ಶ್ರೀಮಂತರು ಬಡವರು ಅಂತಕ್ಕಂಥ ತಾರತಮ್ಯ ಎಲ್ರಿಗೂ ಮಾಡಿಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 7 ಕೋಟಿ ಜನಸಂಖ್ಯೆ ಇದೆ ಅಂತಂದರೆ 50% ಹೆಣ್ಣುಮಕ್ಕಳಿದ್ದಾರೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಈ ಯೋಜನೆಗಳನ್ನು ಇದೇ ಮೊದಲನೇ ಬಾರಿಗೆ ನಾವು ಜಾರಿಗೆ ಕೊಟ್ಟಿದ್ದಲ್ಲ. ಹಿಂದೇನೂ ನಾನು ಮುಖ್ಯಮಂತ್ರಿ ಆಗಿದ್ದೆ. 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ.
ಆಮೇಲೆ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶವನ್ನು ಈ ರಾಜ್ಯದ ಜನ ಒದಗಿಸ್ಕೊಟ್ಟಿದ್ದಾರೆ. 2ನೇ ಬಾರಿನೂ ಕೂಡ ಮುಖ್ಯಮಂತ್ರಿ. ನನಗೆ ಸ್ಫೂರ್ತಿ ಮತ್ತು ಪ್ರೇರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ಅವರು ಭಾಷಣ ಮಾಡಿದಾರಲ್ಲ, ಅದು ನನಗೆ ಸ್ಫೂರ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು 26ನೇ ತಾರೀಕು ಅಂಗೀಕಾರ ಆಯಿತು. 25ನೇ ತಾರೀಕು ಭಾಷಣ ಮಾಡಿದ್ದಾರೆ. ಅದು ಒಂದು ಐತಿಹಾಸಿಕವಾದಂಥ ಭಾಷಣ. ಆ ಭಾಷಣ ಏನಪ್ಪ ತಿರುಳು ಅಂತಂದ್ರೆ, 1950 ಜನವರಿ 26ನೇ ತಾರೀಕಿನಿಂದ ಸಂವಿಧಾನ ಜಾರಿಗೆ ಬರ್ತದೆ ಈ ದೇಶದಲ್ಲಿ. ಈ ಜಾರಿ ಬಂದಾಗ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ವೈರುಧ್ಯತೆ ಇರ್ತಕ್ಕಂಥ ಸಮಾಜ ಹೇಗಿದೆಯಪ್ಪ ಅಂತಂದ್ರೆ, ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಈ ತಾರತಮ್ಯಗಳಿದ್ದಾವೆ. ನಮಗೆ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಬಂದಿದೆ. ಅದು ಬಂದ ಮೇಲೆ ರಾಜಕೀಯ ಪ್ರಜಾಪ್ರಭುತ್ವ ನಮಗೆ ಸಿಕ್ತು. ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ ತಕ್ಷಣನೇ ಸಮಾನತೆಯ ಸಮಾಜ ನಿರ್ಮಾಣ ಮಾಡೋಕ್ಕಾಗಲ್ಲ. ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಈ ಸಮಾಜದಲ್ಲಿ ಅವಕಾಶಗಳಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನ ಯಾರಿದ್ದಾರೆ, ಆ ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ, ಅವರು ಕೂಡ ಮುಖ್ಯವಾಹಿನಿಗೆ ಬಂದಾಗ ಮಾತ್ರ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಬುದ್ಧಿನ ವಿಚಾರಗಳು, ಬಸವಣ್ಣವರ ವಿಚಾರಗಳು ಗಾಢವಾದಂಥ ಪ್ರಭಾವ ಬೀರಿತು ಅಂತೇಳಿ ನಾನು ಅಂದ್ಕೊಂಡೆ. ಬಸವಾದಿ ಶರಣರು ಕೂಡ ಅದೇ ಹೇಳಿದರು, ಸಮಾಜ ನಿರ್ಮಾಣ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಹೇಳಿದರು, ಬುದ್ಧನೂ ಕೂಡ ಅದೇ ಹೇಳಿದರು. ಅದಕ್ಕೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಎಲ್ಲಿವರೆಗೆ ಎಲ್ಲರಿಗೂ ಈ ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ದೊರೆಯದಿಲ್ವೋ ಅಲ್ಲಿವರೆಗೆ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ. ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ನಮ್ಮಲ್ಲಿ ಸಮಾನತೆ ಬರಬೇಕು. ಮತ್ತೆ ಇವರಿಗೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವ ಬರಬೇಕು ಅಲ್ವಾ? ಈಗ ನಾವು ಅವರು ಏನು ಹೇಳ್ತಾರೆ ಅಂತಂದ್ರೆ, ಈಗ ರಾಜಕೀಯ ಪ್ರಜಾಪ್ರಭುತ್ವ ಪ್ರೆಸಿಡೆಂಟ್ ಆಫ್ ಇಂಡಿಯಾಕ್ಕೂ ಒಂದೇ ಓಟು, ನಮ್ಮೂರಿನ ಬೋರೇಗೌಡನಿಗೂ ಒಂದೇ ಓಟು, ಒಂದೇ ಓಟು. ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಆ ಪರಿಸ್ಥಿತಿ ಇಲ್ಲ. ಮತ್ತೆ ನಿಮಗೆ ಸಮಾಜದಲ್ಲಿ ಸಮಾನತೆ ಬರಬೇಕು, ಎಲ್ರಿಗೂ ಅವಕಾಶ ಸಿಕ್ಕಬೇಕು, ತಾರತಮ್ಯ ಹೋಗಬೇಕು ಅಂತ ಭಾಷಣ ಮಾಡ್ತೀವಿ ನಾವು.
ಸಮಾಜದ ಉದ್ದೇಶ ಈಡೇರಲ್ಲ. ಹಾಗಾಗಿ ನಾನು 2013ರಿಂದ 2018ರವರೆಗಿದ್ದಾಗ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ಭಾಳ ಜನ ಟೀಕೆ ಮಾಡಿದ್ರು, ತಮಾಷೆ ಮಾಡಿದ್ರು, ಅವಹೇಳನ ಮಾಡಿದ್ರು. ಅದು ಒಂದು ಮಾಡಲಿ, ಬಿಕಾಸ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮಾಡ್ತಕ್ಕಂಥದ್ದು, ಅವಹೇಳನ ಮಾಡ್ತಕ್ಕಂಥದ್ದು ಇವೆಲ್ಲ ಇರ್ತವೆ. ಅವೆಲ್ಲ ಸಹಿಸ್ಕೋಬೇಕಾಗ್ತದೆ. ನಾನು 2013 ಮೇ 13ರಲ್ಲಿ ಮುಖ್ಯಮಂತ್ರಿ ಆದ. ಅವತ್ತು ಬಸವಣ್ಣವರ ಜಯಂತಿ. ಅವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ನಾವು ಒಬ್ಬನೇ ಸ್ವೀಕಾರ ಮಾಡಿದ್ದು, ಮಾದೇವಪ್ಪ ಹೇಳೋದು. ಬೇರೆ ಯಾರು ಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡಲಿಲ್ಲ, ನಾನು ಒಬ್ಬನೇ ಸ್ವೀಕಾರ ಮಾಡಿದೆ. ನೇರವಾಗಿ ವಿಧಾನಸೌಧಕ್ಕೆ ಹೋದೆ. ಅವತ್ತು ಅದಕ್ಕಿಂತ ಹಿಂದೆ ಚರ್ಚೆ ಮಾಡಿದ್ದೆ ಕೆಲವ್ರ ಜೊತೆ. ನನಗೆ ವಿಧಾನಸೌಧಕ್ಕೆ ಹೋಗಿ ನಾನು ಮುಖ್ಯ ಕಾರ್ಯದರ್ಶಿ, ಹಣಕಾಸಿನ ಕಾರ್ಯದರ್ಶಿ ಮತ್ತು ಬೇರೆ ಅಪರ ಮುಖ್ಯ ಕಾರ್ಯದರ್ಶಿ ಅಂತ ಇರ್ತಾರೆ, ಅವರು ನಾವೆಲ್ಲ ಕೂತ್ಕೊಂಡು ನಾನು ಕೆಲವು ಕಾರ್ಯಕ್ರಮಗಳನ್ನು ಅವತ್ತೇ ಘೋಷಣೆ ಮಾಡಿದೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಕೃಷಿ ಭಾಗ್ಯ, ಈ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದೆ. ಈ ಥರ 5 ಗ್ಯಾರಂಟಿ ಯೋಜನೆಗಳಲ್ಲ ಅವು. ಅನ್ನಭಾಗ್ಯ ಯಾಕೆ ಮಾಡಿದೆ ಅಂತಂದರೆ, ನಾನು ಮುಖ್ಯಮಂತ್ರಿ ಆದಾಗ ಮಾಡಬೇಕು ಅಂತ ನಾನು ಮೊದಲಿಂದ ಕೂಡ ಅಂದ್ಕೊಂಡಿದ್ದೆ. ನಾನು ಹುಡುಗ ಆಗಿದ್ದಾಗ ನಮ್ಮೂರಿನಲ್ಲಿ ಒಂದು 30-40% ನೀರಾವರಿ ಜಮೀನುಗಳಿತ್ತು, ಇನ್ನು 60% ಖುಷ್ಕಿ ಜಮೀನಿತ್ತು. ಯಾರಿಗೆ ನೀರಾವರಿ ಇತ್ತು ಮತ್ತು ಜಾಸ್ತಿ ಜಮೀನಿತ್ತು ಅವರು ಅನ್ನ ಮಾಡೋರು. ಯಾರು ಖುಷ್ಕಿ ಜಮೀನಿತ್ತು ಅವ್ರು ಯಾರೋ ಅನ್ನ ಮಾಡ್ತಿರಲಿಲ್ಲ. ಅನ್ನ ಮಾಡ್ತಿದ್ದದ್ದು ಯಾವಾಗಪ್ಪ ಅಂತಂದರೆ ನೆಂಟರುಗಳು ಬಂದಾಗ, ಹಬ್ಬದ ದಿನಗಳಲ್ಲಿ ಅನ್ನ ಮಾಡೋದು. ಇಲ್ಲೆಲ್ಲ ಅನ್ನ ಮಾಡೋದು. ನಮ್ಮ ಮನೆಯಲ್ಲಿ ಆಗ 6 ಎಕರೆ ಕರಿ ಜಮೀನಿತ್ತು ನಾನು ಹುಡುಗನಾಗಿದ್ದೆ. ಇನ್ನೊಂದು 30 ಎಕರೆ ಖುಷ್ಕಿ ಜಮೀನಿತ್ತು. ನಮ್ಮ ಮನೇಲಿ ಯಾವತ್ತರೂ ಒಂದೊಂದು ದಿನ ಅನ್ನ ಮಾಡೋರು. ಇಲ್ಲರೂ ಸಾಮಾನ್ಯವಾಗಿ ಜೋಳದ ಮುದ್ದೆ, ರಾಗಿ ಮುದ್ದೆ ತಿನ್ಕೊಂಡು ಬೆಳಿಗ್ಗೆನೂ ಅದೇನೆ, ರಾತ್ರಿನೂ ಮಧ್ಯಾಹ್ನನೂ ಅದೇನೆ, ರಾತ್ರಿನೂ ಅದೇನೆ. ನಮಗೆಲ್ಲ ಬ್ರೇಕ್ಫಾಸ್ಟ್ ಇರಲಿಲ್ಲ ಆಗ. ಈಗೆಲ್ಲ ಇಡ್ಲಿ ದೋಸೆ ಅವೆಲ್ಲ ಏನು ಮಾಡ್ತಿಲ್ಲ. ಅವೆಲ್ಲ ಯುಗಾದಿ ಹಬ್ಬಕ್ಕೆ ಇಡ್ಲಿ ತಿನ್ನಬೇಕಾಗಿತ್ತು, ದೋಸೆ ತಿನ್ನಬೇಕಾಗಿತ್ತು. ಅನ್ನ ಉಣ್ಣೋದು ಕೂಡ ಹಬ್ಬಗಳಲ್ಲೇ. ನಾನು ಒಂದೊಂದು ಸಾರಿ ನಮ್ಮ ಮನೇಲಿ ಅನ್ನ ಮಾಡ್ತಿದ್ರಲ್ಲ, ನಮ್ಮ ಅಣ್ಣನಿಗೆ ಸ್ವಲ್ಪ ಅನ್ನದ ಚಟ. ಅವ್ನಿಗೊಂದೊಂದು ಸಾರಿ ಅನ್ನ ಮಾಡೋರು, ನಮಗೆಲ್ಲ ಮುದ್ದೆನೇ ಕೊಡೋರು, ಅವನಿಗೆ ಅನ್ನ ಮಾಡಿಕೊಡೋರು. ಈ ನಮ್ಮ ಪಕ್ಕದ ಮನೆಯವರು ಪಾಪ ಅವ್ರ ಮಕ್ಕಳಿಗೆ ಜ್ವರ ಬಂದರೆ, ಇನ್ನೇನು ಬೇದಿ ಆದರೆ, ಆಮೇಲೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೆ ಅವ್ರ ಮನೇಲಿ ಅನ್ನ ಮಾಡ್ತಿರ್ಲಿಲ್ವಲ್ಲ, ಬಂದು ಒಂದು ತುತ್ತು ಅನ್ನಕ್ಕೋಸ್ಕರ ಕಾಯ್ಕೊಂಡು ನಿಂತ್ಕೊಳ್ಳೋರು. ನಾನು ಕಣ್ಣಾರೆ ನೋಡಿದ್ದೆ. ಯಾರು ಕೂಡ ಅನ್ನಕ್ಕೋಸ್ಕರ ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗ್ಬಾರ್ದು, ಕಾಯ್ಕೊಂಡು ನಿಂತ್ಕೋಬಾರ್ದು. ಅವರು ಗುಣಿ ಕಂಡು ಕೊಡೋರು. ನಮ್ಮವ್ವ ಗುಣಿಕ ಕೊಡೋರು ಅನ್ನೋ ಒಂದು ತುತ್ತ ಅನ್ನೋದು.
ಯಾರು ಹಿಂಗೆ ಅನ್ನಕ್ಕೋಸ್ಕರ ನಿಂತ್ಕೋಬಾರದು ಅನ್ನೋ ಕಾರಣಕ್ಕೋಸ್ಕರ ನಾನು ಅನ್ನಭಾಗ್ಯ ಕಾರ್ಯಕ್ರಮ ಮಾಡಲೇಬೇಕು. ಇದ್ರ ಮೇಲೆ ಬಹಳ ಚರ್ಚೆಗಳಾದವು. ಸಿದ್ದರಾಮಯ್ಯ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ಬಂದ್ಬಿಟ್ಟಿದೆ, ನಮಗೆ ಕೂಲಿಗೆ ಸಿಕ್ಕಲ್ಲ ಇನ್ನು, ಆಮೇಲೆ ಅನ್ನ ಸಿಕ್ಬಿಟ್ಟ ಮೇಲೆ ಸೋಮಾರಿಗಳಾಗ್ಬಿಡ್ತಾರೆ ಅಂತೇಳಿ ನಮ್ಮ ಅಸೆಂಬ್ಲಿನಲ್ಲೇ ಚರ್ಚೆ ಆಯಿತು. ನಾನು ಮೊದಲನೇ ಅಸೆಂಬ್ಲಿ ಚರ್ಚೆ ಆದಾಗ, ಈಗ ಅವರು MLA ಬದುಕಿಲ್ಲ, ಸತ್ತೋಗ್ಬಿಟ್ಟಿದ್ದಾರೆ, ಗುರುಪಾದಪ್ಪ ನಾಗಮಾರ್ಪಲ್ಲಿ ಅಂತ. ಅವ್ರು ಕೇಳಿದ್ರು, ಸಿದ್ದರಾಮಯ್ಯನವ್ರೆ ನೀವು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಂಡ್ಬಂದ್ಬಿಟ್ಟು ನಮಗೆ ಕೆಲಸಕ್ಕೆ ಆಳುಗಳೇ ಸಿಕ್ಕಲ್ಲ, ಎಲ್ಲ ಸೋಮಾರಿಗಳು ಮಾಡಿಬಿಟ್ಟಿದ್ದೀರಿ ಅಂತ ಹೇಳಿದ್ರು. ನಾನು ಉತ್ತರ ಕೊಡುವಾಗ, ಮಿಸ್ಟರ್ ಗುರುಪಾದಪ್ಪ, ನೀವು ಒಬ್ಬರು ಗೌರವಾನ್ವಿತ ಸದಸ್ಯರು, ಇಲ್ಲಿ ಭಾಳ ಅನುಭವ ಆಗಿದೆ, ಈ ಅನ್ನಭಾಗ್ಯ ಕಾರ್ಯಕ್ರಮ ತಂದಿರತಕ್ಕಂಥದ್ದು ಓಟ್ಗೋಸ್ಕರ ಅಲ್ಲ, ಪ್ರಚಾರಕ್ಕೋಸ್ಕರ ಅಲ್ಲ. ನಮ್ಮಮ್ಮ ನಮ್ಮ ಅಜ್ಜಿ ಹೇಳ್ತಿದ್ಲು ಯಾವಾಗಲೂ, ಅನ್ನ ಮಾಡಿದ್ರು ಕೂಡ ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳ್ತೀವಿ. ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳ್ತೀವಿ. ನಮಗೆ ಬರೀ ಅನ್ನನೇ ಹಾಕೊಡ್ತಿರಲಿಲ್ಲ, ಎಲ್ಲ ಮುದ್ದೆ ತಿಂದ ಮೇಲೆ ಆಮೇಲೆ ಸ್ವಲ್ಪ ಅನ್ನ ಹಾಕ್ತಾರೆ. ಆಗ ನಾನು ಹೇಳಿದೆ, ಮಿಸ್ಟರ್ ಗುರುಪಾದಪ್ಪ, ಪಾಪ ಬಡವರು ಕೂಲಿಗೆಲ್ಲ ಹೋಗಿ ಎಷ್ಟೋ ಜನ ಕೂಲಿಗಾರರನ್ನ ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ, ಬೆಳಿಗ್ಗೆ ಹಂಗೆ ಬ್ರೇಕ್ಫಾಸ್ಟ್ ಇಲ್ಲೇ ಹಸ್ಕೊಂಡು ಬರೋದು, ಕೂಲಿ ಮಾಡೋದು, ಹಸ್ಕೊಂಡು ಬರೋದು, ಮಧ್ಯಾಹ್ನದವರೆಗೆ ಕೆಲಸ ಮಾಡೋರು, ಮಧ್ಯಾಹ್ನದ ಮೇಲೆ ಊಟ ಕೊಟ್ಟರೆ ಊಟ ಮಾಡೋರು, ಇಲ್ಲದೆ ಹೋದರೆ ತಗೊಂಡೋಗಿ ಅಂಗಡಿಗೆ ಹೋಗ್ಬಿಟ್ಟು ದವಸ ಧಾನ್ಯ ತಗೊಂಡು ಖಾರದ ಪುಡಿ ಮತ್ತು ಬೇಳೆಕಾಳುಗಳು ಇವೆಲ್ಲ ತಗೊಂಡು ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು. ವಿಶ್ವಾಸ ಸಿಚುವೇಶನ್. ಬಡವರು. ಆಮೇಲೆ ಯಾರ ಮನೆಯಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲ ರಾತ್ರಿ ಹೊತ್ತು ಊಟ ಮಾಡ್ತಿರಲಿಲ್ಲ, ಅವರೆಲ್ಲ ರಾತ್ರಿ ಊಟ ತಗೊಂಡು ಹೋಗೋರು ಮನೆಗೆ. ಆ ತಗೊಂಡು ಹೋದ ಮನೆಯಲ್ಲಿ ಅದನ್ನು ಹೆಂಡತಿ ಮಕ್ಕಳು ಎಲ್ಲ ಊಟ ಮಾಡ್ತಾರೆ. ಸೊ ಇದು ಪರಿಸ್ಥಿತಿ ಇತ್ತು ನಮ್ಮ ಊರಿನಲ್ಲಿ. ನಾನು ಕಣ್ಣಾರ ನೋಡಿರೋದು. ನಾನು ಅವ್ರಿಗೆ ಹೇಳಿದೆ, ಮಿಸ್ಟರ್ ಗುರುಪಾದಪ್ಪ ನಾಗಮಾರ್ಪಲ್ಲಿ, ನೀವು ಇಷ್ಟು ದಿನ ಕೆಲಸ ಮಾಡಿದೆ, ನೀನು ಕೆಲಸ ಮಾಡ್ದಾಗ ಕಾಣಲ್ಲ, ಪಾಪ ಏನು ಮಾಡಿದವರೇ ಮಾಡಬೇಕಾ, ದುಡಿದವರೇ ದುಡಿಬೇಕಾ, ಬೆವರು ಸುರಿಸೋರೇ ಸುರಿಸ್ಬೇಕಾ? ನೀನು ಬೆವರು ಸುರಿಸಯ್ಯ, ನೀನು ಸೋಮಾರಿಯಾಗಿದೆಯಲ್ಲ ಇಲ್ಲಿವರೆಗೆ. ನೀನು ನಮ್ಮ ವ್ಯವಸ್ಥೆ ನಿನಗೆ ಸೋಮಾರಿ ಮಾಡಿಬಿಟ್ಟಿರೋದು. ಅವ್ರಿಗೆ ಪಾಪ ಬೆನ್ನು ಮುರಿದೋಗೋ ಮಟ್ಟಿಗೆ ಕೆಲಸ ಮಾಡಲಿಕ್ಕೆ ನಮ್ಮ ವ್ಯವಸ್ಥೆ ಕಾರಣ ಅಲ್ವಾ ಅಂತ ಉತ್ತರ ಕೊಟ್ಟೆ. ಸುಮ್ಮನಾಗ್ಬಿಟ್ಟ ಪಾಪ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರನ್ನಾಗಿ ಮಾಡದೆ ಹೋದರೆ ಸುಮ್ಮನೆ ಜಾತಿಗೆ ಹೋಗ್ಬಿಡ್ತದ? ಎಷ್ಟು ವರ್ಷ ಆಯಿತು ಜಾತಿ ಹೋಗ್ಬೇಕು ಅಂತ ಈ ಸಮಾಜದಲ್ಲಿ ಜಾತಿ ಹೋಗ್ಬೇಕು, ಸಮಾಜ ಆಗಬೇಕು ಅಂತ ಎಷ್ಟು ವರ್ಷದಿಂದ ನಾವು ಕೇಳ್ತಾ ಇದ್ದೀವಿ. ಈಗ ಓಲಿ ಬುದ್ಧನ ಕಾಲ ಬಿಟ್ಬಿಡಿ, ಬಸವಣ್ಣವ್ರ ಕಾಲದಿಂದಲೇ 850 ವರ್ಷಗಳಿಂದ ಹೇಳ್ತಲೇ ಇದ್ದೀವಿ, ಇವನಾರವ ಇವನಾರವ, ಇವ ನಮ್ಮವ ಅಂತ ಹೇಳಪ್ಪ ಅಂತ ಹೇಳ್ತೀವಿ. ಅದು ಹೋಗಿದೆಯಾ? ಜಾತಿ ಹೋಗಿದೆಯಾ? ಯಾವಾಗ ಜಾತಿ ಹೋಗ್ತದೆ ಅಂತಂದರೆ
ಸಮಾಜದಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಚಲನೆ ಸಿಕ್ಕಿದಾಗ ಮಾತ್ರ ಜಾತಿ ವ್ಯವಸ್ಥೆ. ಚಲನೆ ಇಲ್ಲದೆ ಇರ್ತಕ್ಕಂಥ ಸಮಾಜಕ್ಕೆ ಜಾತಿ ಹೆಂಗೆ ಹೋಗ್ತದೆ? ಚಲನೆ ಸಿಕ್ಕಬೇಕಾದ್ರೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳು ಶುರುವಾದಾಗ ಮಾತ್ರ. ಇದನ್ನು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಎಷ್ಟು ವರ್ಷಗಳಿಂದ ಜಾತಿ ಹೋಗ್ಬೇಕು ಅಂತ ಇದ್ದೀವಿ, ಹೋಗಿದ್ಯಾ? ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರನೇ ಈ ಅಸಮಾನತೆ ನಿರ್ಮಾಣ ಆಗಿದೆ. ಆರ್ಥಿಕ ಸಾಮಾಜಿಕ ಅಸಮಾನತೆ ನಿರ್ಮಾಣ ಆಯ್ತಲ್ಲ, ಇದು ನಿರ್ಮಾಣ ಆಗಿರೋದು ಜಾತಿ ವ್ಯವಸ್ಥೆ. ಇದಕ್ಕೋಸ್ಕರ ನಾವು ಸಮಾಜವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬಿಗಳಾಗಿ ಮಾಡಬೇಕು. ಅದು ಮಾಡಿದ್ರೆ ಜಾತಿ ಬಸವಣ್ಣವರೇ ಈಗ ಅಂತರ್ಜಾತಿ ಮದುವೆ ಮಾಡಿಸೋದು, ಆಮೇಲೆ ಅವತ್ತಿನಿಂದ ಅಂತರ್ಜಾತಿ ಮದುವೆಗಳು ಅಲ್ಲಲ್ಲಿ ನಡೀತಲೇ ಇದ್ದಾವೆ. ಹೋಗಿದೆಯಾ? ಯಾವಾಗ ಅಂತರ್ಜಾತಿಗೆ ಮದುವೆಗಳು ಜಾಸ್ತಿ ಆಗ್ತವೆ ಅಂತಂದರೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ. ಎಲ್ಲರೂ ವಿದ್ಯಾವಂತರಾದರೆ, ಎಲ್ಲರೂ ಆರ್ಥಿಕವಾಗಿ ಸಬಲರಾದರೆ ಜಾತಿ ಮದುವೆ ಹಾಗೆ ಆಯ್ತವೆ. ಜಾತಿ ನೋಡ್ಕೊಂಡು ಆಗ್ತಾರೆ. ಅದಕ್ಕೋಸ್ಕರ ಸಮಾಜದಲ್ಲಿ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಆಗ 13ರಿಂದ 18ರವರೆಗೆ ಇರ್ತಕ್ಕಂಥ ಕೆಲಸ ಮಾಡಿದ್ರು. ಆಮೇಲೆ ನಾವೆಲ್ಲ ಚರ್ಚೆ ಮಾಡೋದು, ಹೈಕಮಾಂಡ್ನವರು ನಾವು ಎಲ್ಲ ಚರ್ಚೆ ಮಾಡೋದು. ಈ ಸಾರಿ ಅಧಿಕಾರಕ್ಕೆ ಬರ್ತೀವಿ ಅಂತ ಗ್ಯಾರಂಟಿ ಆಗ್ಬಿಡ್ತು ನಮಗೆ. ನಾವು ಬಂದೇ ಬರ್ತೀವಿ, ಈ ಸಾರಿ 2023ಕ್ಕೆ ಬಂದೇ ಬರ್ತೀವಿ ಅಂತ ಖಾತ್ರಿ ಆಯಿತು. ಕೆಲವರು ಒಂದೊಂದು ರೀತಿ ಹೇಳಿದ್ರು, ನಾವು ಇಲ್ಲ ಬರೀ ಸಿಂಪಲ್ ಮೆಜಾರಿಟಿ ತಗೋತೀವಿ, ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳೋರು. ಕೆಲವರು ಇಲ್ಲ 130 ಬರ್ತದೆ, ಅದಕ್ಕಿಂತ ಒಳಗಡೆ ಬರ್ಬೋದು ಅಂತ ಕೆಲವರು. ನಾನು ಹೇಳ್ತಿದ್ದೆ 135+ ಬಂದೇ ಬರ್ತೀವಿ ಅಂತ ಹೇಳಿ. ಇದು ನಮ್ಮ ಪಕ್ಷದ ವೇದಿಕೆಯಲ್ಲಿ ಅನೇಕ ಸಾರಿ ಇದನ್ನು ಪ್ರತಿಪಾದನೆ ಮಾಡಿದ್ವಿ. ನಾವು 135+1 136 ಗೆದ್ದು ನಾವು ಹಿಂದೆ ಅಧಿಕಾರಕ್ಕೆ ಬರೋಕ್ಕೂ ಮುಂಚಿತವಾಗಿ ಒಂದು 3-4 ತಿಂಗಳು ಮುಂಚಿತವಾಗಿ ಚರ್ಚೆ ಮಾಡಿದ್ದು, ನಾವು ಅಧಿಕಾರಕ್ಕೆ ಬಂದರೆ ಏನು ಮಾಡಬೇಕು. ಅನೇಕ ಕಾರ್ಯಕ್ರಮಗಳನ್ನು ನಾವು 2013ರಲ್ಲಿ ಕೊಟ್ಟರೂ ಕೂಡ, ಜಾರಿ ಮಾಡಿದ್ರು ಕೂಡ ಸೋತೋ. ಎರಡು 2023ರಲ್ಲಿ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಬಂದ ಮೇಲೆ ಏನು ಮಾಡಬೇಕು? ಆಗ್ತಾನೆ ಈಗ ಬಿಳಿಮತಿ ಅವರು ಹೇಳಿದ್ರಲ್ಲ, ಕೋವಿಡ್-19 ಬಂದಿತ್ತು, ನಿರುದ್ಯೋಗದ ಸಮಸ್ಯೆ ಇತ್ತು, ಹಣಕಾಸು ಪರಿಸ್ಥಿತಿ ಕರ್ನಾಟಕದಲ್ಲಿ ಅಷ್ಟೊಂದು ಸುಭದ್ರವಾಗಿರಲಿಲ್ಲ. ಆದರೂ ನಾವು ಚರ್ಚೆ ಮಾಡೋದು, ನಾವು 5 ಗ್ಯಾರಂಟಿಗಳನ್ನು ಕೊಡಬೇಕು. ಈ 5 ಗ್ಯಾರಂಟಿಗಳನ್ನು ಚರ್ಚೆ ಮಾಡಿ ನಾವೆಲ್ಲ ಹಣಕಾಸಿನ ಪರಿಣಾಮಗಳನ್ನೆಲ್ಲ ನೋಡಿ ಚರ್ಚೆ ಮಾಡಿ ಗ್ಯಾರಂಟಿ ಯೋಜನೆಗಳನ್ನು ತೀರ್ಮಾನ ಮಾಡೋದು. ನಾನು ಪರ್ಟಿಕ್ಯುಲರ್ಲಿ ಅನ್ನಭಾಗ್ಯ ಕಾರ್ಯಕ್ರಮ 5 kg ಸಾಲಲ್ಲ, 5 kg ನಾವು ಹಿಂದೆ ಕೊಡ್ತಾ ಇದ್ದದನ್ನು ಮುಂದುವರಿಸ್ತಾ ಇದ್ದಾರೆ. ಅದು ಸಾಲಲ್ಲ, ಇನ್ನೂ 5 kg ಕೊಡಬೇಕು ಅಂತ ತೀರ್ಮಾನ ಮಾಡೋದು. ಅದಕ್ಕೆ ನಾವು ಆಂತರಿಕವಾಗಿ ತೀರ್ಮಾನ ಮಾಡ್ಕೊಂಡಿದ್ದದ್ದು, ಅಧಿಕಾರಕ್ಕೆ ಬಂದ 1 ವರ್ಷದಲ್ಲಿ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಬೇಕು. ಅದಕ್ಕೆ ಎಷ್ಟೇ ದುಡ್ಡು ಖರ್ಚಾಗಲಿ
50,000 ಕೋಟಿಗಿಂತ ಜಾಸ್ತಿ ಖರ್ಚಾಗ್ತದೆ ಅಂತೇಳಿ ಅಂದಾಜು ಮಾಡೋದು. ಒಂದು ವರ್ಷದಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ 56,000 ಕೋಟಿ, 50,000 ಕೋಟಿಗಿಂತ ಹೆಚ್ಚು ಖರ್ಚು ಮಾಡೋದಿದೆಯಲ್ಲ, ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್. 56,000 ಕೋಟಿ ರೆವಿನ್ಯೂ ಎಕ್ಸ್ಪೆಂಡಿಚರ್. ಯಾಕಂದರೆ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬರೋಲ್ಲ. ಸೊ ಇಂಡೈರೆಕ್ಟ್ಲಿ ಇಟ್ ಕಮ್ಸ್ ಅಂಡರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಟ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಅದಕ್ಕೆ ನರೇಂದ್ರ ಮೋದಿ ಅಂತೇವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಅವ್ರು ಹೇಳಿದ್ರು, ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗಲ್ಲ. ಇನ್ನೂ ಒಂದು ಪದ ಏನು ಹೇಳಿದ್ರು ಅಂತಂದರೆ, ಮಾಡಿದ್ರು ರಾಜ್ಯಗಳು ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತವೆ, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತವೆ. ನನ್ ಅದರ್ ದ್ಯಾನ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ಅವ್ರು ಹೇಳಿದ್ದು ಇದನ್ನು ರಾಜಸ್ಥಾನದಲ್ಲಿ. ನಮಗೂ ಗೊತ್ತಿತ್ತು ಕಷ್ಟ ಅಂತ ಗೊತ್ತಿತ್ತು, ಆದರೂ ಮಾಡಲೇಬೇಕು ಅಂತ ದೃಢ ನಿರ್ಧಾರ ಮಾಡಿದ್ದು. ಆಮೇಲೆ ಇಲ್ಲಿ ಕರ್ನಾಟಕದ ಬಿಜೆಪಿಯವರು, JDSನವರು ಒಂದು ವೇಳೆ ಮಾಡಬಹುದು ಚುನಾವಣೆಗೋಸ್ಕರ, ಆಮೇಲೆ ನಿಲ್ಲಿಸ್ಬಿಡ್ತಾರೆ. ಆಮೇಲೆ ನಿಲ್ಲಿಸ್ಬಿಡ್ತಾರೆ, ಅಸೆಂಬ್ಲಿ ಚುನಾವಣೆ ನಿಲ್ಲಿಸ್ಬಿಡ್ತಾರೆ, ಇಲ್ಲ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತೆಲ್ಲ ಟೀಕೆಗಳನ್ನು ಮಾಡೋದು. ಆಯ್ತು, ಮಾಡ್ಕೊಳ್ಳಿ ಅಂತ ನಾವು ಸುಮ್ಮನೆ ಇದ್ವಿ. ನಾವು ಅಧಿಕಾರಕ್ಕೆ ಬಂದದ್ದು ಮೇ 20, 2023. ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಜಾರಿ ಕೊಟ್ಟರು. ಜೂನ್ 11ನೇ ತಾರೀಕು 2023. ಅಧಿಕಾರಕ್ಕೆ ಬಂದದ್ದು ಮೇ 20, 2023. ಅಂದರೆ ಸುಮಾರು 20 ದಿನದಲ್ಲಿ, 20-21 ದಿನಗಳಲ್ಲಿ ಮೊದಲನೇ ಗ್ಯಾರಂಟಿ ಯೋಜನೆ ಶಕ್ತಿ ಯೋಜನೆಯನ್ನು ಗ್ಯಾರಂಟಿ. ಇದು ಮಾಡೋಕ್ಕಾಗಲ್ಲ ಅಂತಂದ್ರು. ನನಗೆ ಒಂದ್ಸಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದೆ. ಒಬ್ಬ ಹೆಣ್ಣು ಮಗಳು ಹೂನಾರ ಹಿಡ್ಕೊಂಡು ನಿಂತಿದ್ಲು. ಅದು ಅರಸೀಕೆರೆ ತಾಲೂಕು ನಲ್ಲಿ ಭಾಷಣ ಮಾಡ್ತಾ ಇದ್ದೆ. ಅರಸೀಕೆರೆ ತಾಲೂಕು ಶಿವಲಿಂಗೇಗೌಡ ಪರವಾಗಿ ಹೂನಾರ ಹಿಡ್ಕೊಂಡು ನಿಂತಿದ್ಲು. ನಾನು ಭಾಳ ನನ್ನ ಭಾಷಣ ಮುಗಿಯೋವರೆಗೂ ಕೂಡ ಹಂಗೆ ಹೂನಾರ ಹಿಡ್ಕೊಂಡು ನಿಂತಿದ್ಲು. ನಾನು ಕೆಳಗಡೆ ಇಳಿದು ಹೋದ್ನಲ್ಲ, ನನಗೆ ಹೂನಾರ ಹಾಕಕ್ಕೆ ಬಂದ್ಲು ಅಯ್ಯಮ್ಮ. ಯಾಕಮ್ಮ ಇದು ಆಗ್ತಾ ಇದೆಯಾ ಅಂತ ಕೇಳಿದೆ. ಅವಳು ಹೇಳಿದ್ಲು, ನೀವು ಶಕ್ತಿ ಯೋಜನೆ ಮಾಡೋದ್ರಿಂದ ನಾ ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊಬರ್ಲಿಕ್ಕೆ ಸಾಧ್ಯ ಆಯಿತು. ಇಲ್ಲಿ ಹೋದರೆ ನಮ್ಮ ಮನೆಯಲ್ಲಿ ಇಷ್ಟೊಂದು ದುಡ್ಡು ಕೊಡ್ತೀನಿಲ್ಲ ನನಗೆ ಹೋಗ್ಲಿಕ್ಕೆ, ನೀವು ಫ್ರೀ ಮಾಡೋದ್ರಿಂದ ಎಲ್ಲ ದೇವಸ್ಥಾನಗಳಿಗೂ ಹೋಗಿದ್ದೀನಿ, ಎಲ್ಲ ಎಂಥದ್ದು ಪ್ರವಾಸೋದ್ಯಮ ಸ್ಥಳಗಳಿಗೆಲ್ಲ ಹೋಗಿದ್ದೀನಿ. ಇದರಿಂದ ಏನಾಗ್ತದೆ, ನಾವು ಫ್ರೀ ಮಾಡಿರ್ಬೋದು, ಅದರಿಂದ ಆಗ್ತಕ್ಕಂಥ ಇಂಡೈರೆಕ್ಟ್ ಬೆನಿಫಿಟ್ಗಳು ಭಾಳಷ್ಟು ಆಗ್ತದೆ. ಈಗ ಆರ್ಥಿಕ ಚಟುವಟಿಕೆ ಆಗ್ತದೆ. ಈಗ ನನಗೆ ಧರ್ಮಸ್ಥಳದ ಹೆಗ್ಡೆಯವರು ಒಂದು ಪತ್ರ ಬರೆದಿದ್ರು, ಸಿದ್ದರಾಮಯ್ಯನವರೇ, ನೀವು ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿಗೆ ಕೊಟ್ಟದ್ರಿಂದ ನಮ್ಮ ಧರ್ಮಸ್ಥಳದಲ್ಲಿ ದೇವಸ್ಥಾನದಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. He has written a letter to me.
ಜಾಸ್ತಿ ಆಗಿದೆ ಅಂದಮೇಲೆ ಅವ್ರ ಅಂಗಡಿಗೆ ಹೋಗ್ತಾರೆ, ಹೋಟೆಲ್ಗೆ ಹೋಗ್ತಾರೆ, ಇನ್ನೇನೋ ಪರ್ಚೇಸ್ ಮಾಡ್ತಾರೆ. ಈ ದುಡ್ಡನ್ನ ಅಲ್ಲಿ ಮಾಡ್ತಾರೆ. ಅದರಿಂದ ರಾಜ್ಯದ GDP ಬೆಳವಣಿಗೆ ಆಗಲಿಕ್ಕೆ ಅನುಕೂಲ ಅಲ್ವಾ? ನನಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು. ಸೊ ನನಗೆ ಇದರಿಂದ ಖುಷಿ ಆಯಿತು. ಅಟ್ಲೀಸ್ಟ್ ನಾವು ಮಾಡಿದಂಥ ಕಾರ್ಯಕ್ರಮ, ಅವರು BJP ಇದರಲ್ಲಿ ರಾಜ್ಯಸಭಾ ಸದಸ್ಯರಾಗಿರೋರು, ಧರ್ಮಸ್ಥಳದ ಹೆಗ್ಡೆಯವರು BJPದ, ಅವರು ನನಗೆ ಇನ್ನೂ ಉತ್ತೇಜನ ಆಯಿತು. ಆಮೇಲೆ ಜುಲೈ 1ನೇ ತಾರೀಕಿನಿಂದ ಅನ್ನಭಾಗ್ಯ ಮತ್ತು ಅಲ್ಲ ಎಂಥದ್ದು ಪುಕ್ಕಟ್ 200 ಯೂನಿಟ್ ಇದು ಕೊಟ್ಟವಲ್ಲ, ಗೃಹ ಜ್ಯೋತಿ ಕಾರ್ಯಕ್ರಮ, ಅವನ್ನ ಜಾರಿ ಮಾಡೋದು. ಜೂನ್ 11ಕ್ಕೆ ಶಕ್ತಿ ಯೋಜನೆ, ಜುಲೈನಿಂದ ಅನ್ನಭಾಗ್ಯ ಮತ್ತು ಗೃಹ ಜ್ಯೋತಿ ಮಾಡೋದು. ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ, ಯುವ ನಿಧಿ ಕಾರ್ಯಕ್ರಮನ ವಿವೇಕಾನಂದರ ಜನ್ಮದಿನದಿಂದ ಶಿವಮೊಗ್ಗದಲ್ಲಿ ಜಾರಿ. ಸೊ 5 ಗ್ಯಾರಂಟಿಗಳನ್ನು ಒಂದು ವರ್ಷದೊಳಗಡೆ ನಾವು ಕೊಟ್ಟ ಮಾತಿನಂತೆ ಜಾರಿ ಮಾಡೋದು. ಈಗ ಮೊನ್ನೆ ಬೆಳಗಾಂಗೆ ಹೋಗಿದ್ದೆ ನಾನು. ಅಲ್ಲಿ ಒಬ್ಬ ಹೆಣ್ಣು ಮಗಳು 10 ತಿಂಗಳು ತಗೊಂಡಿದ್ದಾಳೆ, ಗೃಹಲಕ್ಷ್ಮಿ ತಗೊಂಡಿದ್ದಾಳೆ. 20,000 ಬಂದಿದೆ. ಆ 20,000 ರೂಪಾಯಿನೆಲ್ಲ ಕೂಡಿಟ್ಟು ಊರಿಗೆಲ್ಲ ಒಬ್ಬಟ್ಟು ಊಟ ಹಾಕಿದ್ದಾಳೆ, ಹೋಳಿಗೆ ಊಟ. ಎಂಥದ ಅಕ್ಕ ತಾಯಿ. ಅವಳು ಬಂದಿದ್ಲು, ನಾನು ಏರ್ಪೋರ್ಟ್ ಹತ್ರ ಬಂದ್ಲು. ಏನಮ್ಮ ಬಂದಿದ್ದು, ನೀನೇನ ತಾಯಿ ಅಂತ ಕೇಳಿದೆ. ನೀವು ಇದು ಮಾಡಿದ್ರಲ್ಲ ಗೃಹಲಕ್ಷ್ಮಿ ಯೋಜನೆ, ಆ ದುಡ್ಡನ್ನೆಲ್ಲ ಉಳಿಸಿ ಊರಿಗೆಲ್ಲ ಊಟ ಹಾಕಿದ್ದೀನಿ, ನನ್ನ ಜೀವನ ಸಾರ್ಥಕ ಆಯಿತು. ಇದು ಇನ್ನೊಬ್ಬ ಹೆಣ್ಮಗಳು ನನ್ನ ಸೊಸೆಗೆ ಈ ಬ್ಯಾಂಗಲ್ ಬಳೆ ಅಂಗಡಿ ಇಟ್ಕೊಂಡಿದ್ದೀನಿ ನಾನು ಇದರಿಂದ ಅಂತ ಹೇಳಿದ್ರು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಹೇಳಿದ್ದು ದೊಡ್ಡತನ ಅಲ್ಲ, ಆರ್ಥಿಕ ಚಟುವಟಿಕೆಗಳಿಗೆ ಅನುಕೂಲ ಆಯಿತು. ಬಡವರಿಗೆ ಭಾಳ ಜನಕ್ಕೆ ಈಗ ನಾವು ನರೇಗಾ ಕಾರ್ಯಕ್ರಮದಲ್ಲಿ 100 ದಿನ ಕೂಲಿ ಕೊಡ್ತೀವಿ ಅನ್ನೋದೇ ದೊಡ್ಡದು. 365 ದಿನದಲ್ಲಿ 100 ದಿನ ಮಾತ್ರ ಕೂಲಿ ಕೊಡಬೇಕು ಅಂತ ಮಾಡಿರ್ತಾರೆ. ಒಂದು ವೇಳೆ ಈ ನರೇಗಾ ಮತ್ತು ಅನ್ನಭಾಗ್ಯ ಕಾರ್ಯಕ್ರಮಗಳು ಇಲ್ಲದೆ ಹೋಗಿದ್ರೆ, ಆ COVID-19 ಬಂದಿತ್ತಲ್ಲ, ಆಗ ಬಹಳ ಜನ ಕಷ್ಟ ನರೇಗಾದಿಂದ, ಅನ್ನಭಾಗ್ಯ ಕಾರ್ಯಕ್ರಮದಿಂದ ಬಹಳ ಜನ, ಯಾಕಂತಂದ್ರೆ 2-3 ತಿಂಗಳು ಹೊರಗಡೆನೆ ಬರಲಿಲ್ಲ, ಅವರೆಲ್ಲ ಬದುಕದಂಗೆ. ಸೊ ಹಾಗಾಗಿ ಈ ಗ್ಯಾರಂಟಿ ಯೋಜನೆಗಳನ್ನು, ಟೈಮ್ ಆಗ್ಬಿಟ್ಟದೆ, ನಾನು ಜಾಸ್ತಿ ಹೊತ್ತು ಮಾತಾಡೋಕ್ಕಲ್ಲಿ ಇನ್ನೊಂದು ಪ್ರೋಗ್ರಾಮ್ಗೆ ಹೋಗಿ, ಗ್ಯಾರಂಟಿ ಯೋಜನೆಗಳನ್ನು ಪ್ರಚಾರಕ್ಕೋಸ್ಕರ, ಓಟ್ಗೋಸ್ಕರ ಇದ್ದೇ ಇರ್ತದೆ. ಓಟು ಈ ರಾಜಕೀಯ ಪಕ್ಷದ ರಾಜಕಾರಣಿಗಳು ನಾವು ಓಟ್ಗೋಸ್ಕರ ಮಾಡಲಿಲ್ಲ, ಪ್ರಚಾರಕ್ಕೋಸ್ಕರ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಸುಳ್ಳು ಹೇಳೋರು ಯಾರು ಸಿಗಲಿಲ್ಲ. ಅವರು ಬಟ್ ಪ್ರಮುಖವಾಗಿ
ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ 4,000ದಿಂದ 5,000 ರೂಪಾಯಿ ಒಂದು ತಿಂಗಳಿಗೆ ಸಿಗುತ್ತೆ ಅಂತಂದ್ರೆ ಇಟ್ಸ್ ನಾಟ್ ಎ ಜೋಕ್. ಮತ್ತೆ ಮಧ್ಯವರ್ತಿಗಳ ಅವಳಿ ಇರಲ್ಲ, ಡೈರೆಕ್ಟ್ ಆಗಿ ಹೋಗ್ತದೆ ಬೆನಿಫಿಟ್ಸ್, ಯಾರು ಮಧ್ಯವರ್ತಿಗಳ ಅವಳಿ ಇರಲ್ಲ. ಸೊ ಇದು ನಾನು ಮುಖ್ಯಮಂತ್ರಿಯಾಗಿ ಮತ್ತೆ ನಮ್ಮ ಪಕ್ಷ, ನಮ್ಮ ಎಲ್ಲ ಸಹೋದ್ಯೋಗಿಗಳು ಕೂಡ ಇದಕ್ಕೆ ಎಲ್ಲ ಸಹಾಯ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ. ನಮ್ಮ ಪಕ್ಷದ ಹೈಕಮಾಂಡ್ನವರು ಕೂಡ ಅವ್ರ ಜೊತೆ ಚರ್ಚೆ ಮಾಡಿ ಇದನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಈ ಬಜೆಟ್ನಲ್ಲಿ 2024-25 ಬಜೆಟ್ನಲ್ಲಿ 50,009 ಕೋಟಿ ರೂಪಾಯಿಗಳನ್ನು ಇದಕ್ಕೋಸ್ಕರ ಇಟ್ಟಿದೆ. ಸುಮಾರು 56,000 ಕೋಟಿ ಬಜೆಟ್ನಲ್ಲಿ 50,009 ಕೋಟಿ ಈ ಬಜೆಟ್ನಲ್ಲಿ ಇಟ್ಟಿರ್ತಕ್ಕಂಥದ್ದು. ಅಫ್ಕೋರ್ಸ್ ಉಳಿದಂಥ ದುಡ್ಡನ್ನು ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ನಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದೇನೇ ಇರಲಿ, ಬಟ್ ಇಷ್ಟೊಂದು ದುಡ್ಡು ಖರ್ಚಾಗ್ತಾ ಇದೆ. ಈಗ 2,000 ರೂಪಾಯಿ ಬರೋದಿದೆಯಲ್ಲ ತಿಂಗಳಿಗೆ, ಅದರಿಂದ ಬೇಕಾದಷ್ಟು ಅವ್ರ ಮನೆ ನೋಡಿ. ಅದೇ ನಾವು ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದ್ವಲ್ಲ, ಅನ್ನ ಅಂತಲೇ ಒಂದು ಸಿನಿಮಾ ಮಾಡಿದ್ದಾರೆ. ನಾನು ಮೊನ್ನೆ ಹೋಗಿ ನೋಡಿದೆ, ಚೆನ್ನಪ್ಪ ಸಿನಿಮಾ ಮಾಡಿದೆ. ಕೇಳಿದೆ ನಾನು ಆ ಚೆನ್ನಪ್ಪನವ್ರಿಗೆ, ಏನ್ರಿ ನೀವು ಯಾಕ್ರಿ ಅನ್ನ ಅಂತಲೇ ಒಂದು ಸಿನಿಮಾ ಮಾಡಿದ್ರಲ್ಲಿ? ಯಾಕೆ ಸರ್, ನಿಮ್ಮ ಅನ್ನಭಾಗ್ಯ ಕಾರ್ಯಕ್ರಮದಿಂದ ಪ್ರೇರಣೆಯಾಗಿ ನಾನು ಮಾಡಿದೆ. ಅನ್ನಭಾಗ್ಯ ಕಾರ್ಯಕ್ರಮದಿಂದ ಪ್ರೇರಣೆಯಿಂದ ನಾನು ಮಾಡಿದೆ ಅಂತ ಹೇಳಿದೆ. ನಾನು ಹೋಗಿ ನೋಡಿದೆ ಸಿನಿಮಾ. ರಾತ್ರಿ 9:45 ಒಂದು ವಿಶೇಷ ಇದು ಮಾಡ್ಕೊಂಡು ಪ್ರದರ್ಶನ ಮಾಡ್ಕೊಂಡು ಹೋಗಿ ನೋಡಿದೆ. ಏನೇ ಆಗಲಿ, ಹಿಂಗೆ ಸಮಾಜದ ಮೇಲೆ ಇಂಥ ಎಲ್ಲ ಪರಿಣಾಮಗಳನ್ನು ಅವು ಆರ್ಥಿಕವಾಗಿ ಸಾಮಾಜಿಕವಾಗಿ ಬೀರಿದ್ದಾವೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ, ನಮ್ಮ ಸರ್ಕಾರಕ್ಕೆ, ನಮಗೆ ತೃಪ್ತಿ ತರ್ತಕ್ಕಂಥ ವಿಚಾರ. ಅದರ ಮೇಲೆ ಶ್ರೀನಿವಾಸ್ ಮನಗಳ್ಳಿ ಪುಸ್ತಕ ಎಲ್ಲ ನಿಮಗೆ ಮೆನಿ ಥ್ಯಾಂಕ್ಸ್. ಅದೇ ಮಾದೇವಪ್ಪನು ಪಾರ್ಟ್ ಆ್ಯಂಡ್ ಪಾರ್ಸಲ್ ಗೌರ್ಮೆಂಟ್. ಸೊ ಇವತ್ತು ಈ ಪುಸ್ತಕದ ಬಿಡುಗಡೆ ಆಗಿದೆ. ಎಲ್ಲರೂ ಪುಸ್ತಕ ಓದಿ, ಅನ್ನ ಸಿನಿಮಾನು ನೋಡಿ ಅಂತ ಹೇಳಿ ಈ ಇದಾದ್ಮೇಲೆ ಸಂವಾದ ಇದೆ. ಸಂವಾದದಲ್ಲಿ ಎಲ್ಲ ಭಾಗವಹಿಸಿ ನೀವು ನಿಮ್ಮ ಮನಸ್ಸಿನ ಅಂತರಾಳದ ಮಾತುಗಳೇನಿದ್ದಾವೆ ಹೇಳಿ. ಎಲ್ಲನೂ ನನಗೆ ಹೊಗಳಿ ಮಾತಾಡಿ ಅಂತ ಹೇಳಲ್ಲ, ಟೀಕೆ ಮಾಡೋದಿದ್ರು ಮಾಡಿ. ಇದು ಪ್ರಜಾಪ್ರಭುತ್ವ. ಟೀಕೆ ಮಾಡಬೇಕು ಅಂತ ಅನಿಸಿದ್ರೆ ಮಾಡಿ, ಒಳ್ಳೆಯ ವಿಚಾರಗಳಿದ್ರೆ ಒಳ್ಳೆಯ ವಿಚಾರಗಳನ್ನ ಹೇಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ಇದನ್ನು ಆಯೋಜನೆ ಮಾಡಿರ್ತಕ್ಕಂಥವ್ರು ಹಿಂದುಳಿದ ಜಾಗೃತ ವೇದಿಕೆಯವರು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಶಿವರಾಮ ಮತ್ತು ಇತರ ಎಲ್ಲ ಅವರ